ಶ್ರಾವಣ ಮಾಸ ಅಂತಂದ್ರೆ ಹಬ್ಬ ಹರಿದಿನಗಳು ಹೆಚ್ಚಾಗಿ ಆರಂಭ ಆಗುವಂತ ಮಾಸ. ಈ ಮಾಸದಲ್ಲೇ ಸಕ್ಕರೆ ಬೆಲ್ಲದ ದರ ಏರಿಕೆ ಆಗಿರೋದು ಒಂಥರ ಅದನ್ನ ಅತಿ ಹೆಚ್ಚು ಬಳಸೋರಿಗೆ ಒಂಥರ ದರ ಏರಿಕೆಯ ಬರೆ ಬಿದ್ದಂಗಾಗಿದೆ. ಸಕ್ಕರೆ ಬೆಲೆ ದಿಢೀರಂತ 1 ಕೆಜಿಗೆ 20 ರೂಪಾಯಿ ಜಾಸ್ತಿ ಆಗಿದೆ. ಕಳೆದ ವಾರ ಸಕ್ಕರೆ ಬೆಲೆ 42 ರಿಂದ 44 ರೂಪಾಯಿ ಇತ್ತು. ಈಗ ಕೆಜಿಗೆ 65 ರಿಂದ 70 ರೂಪಾಯಿ ಆಗಿದೆ. ಕೇವಲ 2-3 ದಿನಗಳಲ್ಲೇ ಸಕ್ಕರೆ ಬೆಲೆ ಏಕಾಏಕಿ ಏರಿಕೆ ಆಗ್ಬಿಟ್ಟಿದೆ. ಇನ್ನು ಕೆಜಿ ಬೆಲ್ಲದ ಬೆಲೆ ದಿಢೀರ್ ಅಂತ ಹೇಳಿ ಕೆಜಿಗೆ 68 ರೂಪಾಯಿಗೆ ಏರಿಕೆ ಆಗ್ಬಿಟ್ಟಿದೆ. ಕಳೆದ ವಾರ ಬೆಲ್ಲದ ರೇಟು 55 ರೂಪಾಯಿ ಇತ್ತು, ಈಗ 68 ರೂಪಾಯಿ ಆಗಿದೆ. ರಾಜ್ಯದಲ್ಲಿ ಸಕ್ಕರೆ ಮತ್ತು ಬೆಲ್ಲದ ಉತ್ಪಾದನೆ ಕಡಿಮೆಯಾಗಿದೆ. ಮತ್ತು ಸಕ್ಕರೆ ಮತ್ತು ಬೆಲ್ಲದ ಬೆಲೆ ಏಕಾಏಕಿ ಏರಿಕೆ ಕಾಣ್ತಾ ಇದೆ. ಸಕ್ಕರೆ ಬೆಲ್ಲದ ಬೆಲೆ ಹೆಚ್ಚಳಕ್ಕೆ ಎಥೆನಾಲ್ ಕಾರಣನಾ? ಜೊತೆಗೆ ಅಕ್ಕಿಯ ದರವು ಏರಿಕೆ ಆಗೋದು ಗ್ಯಾರಂಟಿ. ಮಳೆ ಬೆಳೆ ಇಲ್ಲದೆ ಏರಿಕೆ ಕಾಣ್ತಾ ಇದೆ ಅಕ್ಕಿ ಬೆಲೆ ಕೂಡ. ಸಕ್ಕರೆ ಬೆಲ್ಲ ಎರಡೂ ಕೂಡ ದರ ಏರಿಕೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಮತ್ತು ಬೆಲ್ಲದ ಬಳಕೆನೂ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ತುಂಬ ಸ್ವೀಟ್ಸ್ ಇರ್ಬೋದು, ಕೇಕ್ಸ್ ಇರ್ಬೋದು, ಇದೆಲ್ಲದಕ್ಕೂ ಶುಗರ್ ಮತ್ತು ಜಾಗ್ರಿಯನ್ನು ಬಳಸಲಾಗುತ್ತೆ. ಶ್ರಾವಣ ಮಾಸ ಅಂತ ಬಂದರೆ ಹಬ್ಬಗಳ ತಿಂಗಳು ಅಂತಲೇ ಹೇಳ್ತೀವಿ. ಇದರಲ್ಲಿ ಸಕ್ಕರೆ ಬೆಲ್ಲದ ಬಳಕೆ ಕೂಡ ಜಾಸ್ತಿ ಆಗುತ್ತೆ ಈ ತಿಂಗಳಲ್ಲಿ. ಆದರೆ ದಿಢೀರ್ ಅಂತ ಹೇಳಿ ಸಕ್ಕರೆ ಕೆಜಿಗೆ 20 ರೂಪಾಯಿ, ಬೆಲ್ಲ ಕೆಜಿಗೆ 13 ರೂಪಾಯಿ ಜಾಸ್ತಿ ಆಗಿದೆ. ಇದಕ್ಕೆ ಎಥೆನಾಲ್ ಕಾರಣನ ಇದಕ್ಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಶ್ರಾವಣ ಮಾಸದಲ್ಲಿ ಈಗ ಸಕ್ಕರೆ ಮತ್ತು ಬೆಲ್ಲದ ದರ ಏರಿಕೆ ಆಗಿರೋದು ಗ್ರಾಹಕರಿಗೂ ದೊಡ್ಡ ಮಟ್ಟದ ಶಾಕ್. ಅನೇಕ ಪ್ರಶ್ನೆಗಳಿದಾವೆ. ಒಂದು, ಸಕ್ಕರೆ ಮತ್ತು ಬೆಲ್ಲದ ಉತ್ಪಾದನೆ ಕಡಿಮೆ ಆಗ್ತಾ ಇರೋದು ಅಥವಾ ಎಥೆನಾಲ್ ಕಾರಣನ ಅನ್ನೋ ಪ್ರಶ್ನೆಗಳಿದಾವೆ. ಏನ್ ಹೇಳ್ತೀರಾ ಸುಷ್ಮಿತಾ? ಎಸ್ ಸಿಂಧೂರ, ಮನೆಯಲ್ಲಿ ಯಾವುದೇ ಒಂದು ಸಿಹಿ ಪದಾರ್ಥವನ್ನ ಮಾಡಬೇಕು ಅಥವಾ ಬೇರೆ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಸಕ್ಕರೆ ಹಾಗೆ ಬೆಲ್ಲ ಇವೆರಡರಲ್ಲಿ ಯಾವ್ದಾದ್ರು ಒಂದು ಇರಲೇಬೇಕು. ಇದ್ರ ಜೊತೆಗೆ ಪ್ರತಿನಿತ್ಯ ನಾವು ಕುಡಿಯುವಂತಹ ಟೀ ಕಾಫಿ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಜ್ಯೂಸ್ಗಳಿಗೂ ಕೂಡ ನಾವು ಸಕ್ಕರೆಯನ್ನು ಬಳಸ್ತೀವಿ. ಆದರೆ ಇನ್ನು ಮುಂದೆ ಸಕ್ಕರೆಯನ್ನು ಬಳಸಬೇಕು ಅಂತ ಹೇಳಿದ್ರೆ 1000 ಸಲ ಯೋಚನೆ ಮಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ ದಿಢೀರ್ ಅಂತ ಸಕ್ಕರೆ ದರ ಏರಿಕೆ ಆಗ್ತಾ ಇದೆ. ಅದು ಕೂಡ 5-10 ರೂಪಾಯಿ ಅಲ್ಲ, ಬರೋಬ್ಬರಿ ಕೇವಲ 1 ವಾರದಲ್ಲಿ 1 ಕೆಜಿ ಸಕ್ಕರೆಯ ಮೇಲೆ 20 ರೂಪಾಯಿ ಏರಿಕೆ ಆಗಿರುವಂಥದ್ದು. ಸದ್ಯ 1 ಕೆಜಿ ಸಕ್ಕರೆಯ ಬೆಲೆ 68 ರೂಪಾಯಿ ಇದೆ. ಅದಾದ ನಂತರ ಬೆಲ್ಲವೂ ಕೂಡ ಏರಿಕೆ ಕಾಣ್ತಾ ಇದೆ. ಬೆಲ್ಲದ ಮೇಲೆ 13 ರಿಂದ 15 ರೂಪಾಯಿ ಏರಿಕೆ ಆಗಿದೆ. ಕಳೆದ ವಾರ ಏನು 55-56 ರೂಪಾಯಿ ಇದ್ದಂತಹ ಬೆಲ್ಲ ಇವತ್ತು 68-69 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಅಂತ ಹೇಳಿ ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಒಂದು ಕಡೆ ವ್ಯಾಪಾರಸ್ಥರಿಗೆ ಸ್ಟಾಕ್ ಕೂಡ ಹೆಚ್ಚಾಗಿ ಬರ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಎಥೆನಾಲ್ಗಳಿಗೆ ಈ ಒಂದು ಏನು ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಅಥವಾ ಕಬ್ಬಿನ ಜಲ್ಲೆಯನ್ನ ಬಳಸಲಾಗುತ್ತೆ ಅದನ್ನ ಅಂತ ಹೇಳಿ ಆ ಒಂದು ಎಥೆನಾಲ್ಗೆ ಏನಾದರೂ ಸರಬರಾಜು ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಹೀಗಾಗಿ ದಿಢೀರ್ ಅಂತ ಸಕ್ಕರೆ ಹಾಗೆ ಬೆಲ್ಲದ ದರ ಏರಿಕೆ ಆಗ್ತಿದೆ. ಅದರಲ್ಲೂ ಕೂಡ ಶ್ರಾವಣ ಮಾಸ ಅಂತ ಹೇಳಿದ್ರೆ ಸಾಲು ಸಾಲು ಹಬ್ಬಗಳು ಶುರುವಾಗುತ್ತೆ. ವ್ಯಾಪಾರಸ್ಥರು ಹೇಳ್ತಾ ಇದ್ರು, ಅಂದ್ರೆ ಈಗ ನೆನೇನು ವರಮಹಾಲಕ್ಷ್ಮಿ ಹಬ್ಬ ಆಯ್ತು, ಸಾಮಾನ್ಯ ದಿನಗಳಲ್ಲಿ 5 ರಿಂದ 6 ಚೀಲಗಳು ಅಂತ ಹೇಳಿದ್ರೆ ಸರಿಸುಮಾರು 1 ಚೀಲದಲ್ಲಿ 30 ರಿಂದ 40 ಕೆಜಿ ಬೆಲ್ಲ ಇರುತ್ತೆ. ಈ ರೀತಿಯ 5 ರಿಂದ 6 ಚೀಲಗಳು ನಮಗೆ ಮಾರಾಟ ಆಗ್ತಾ ಇತ್ತು. ಆದ್ರೆ ಈ ಒಂದು ದರ ಏರಿಕೆಯಿಂದ ಕೇವಲ 1 ಚೀಲ ಮಾತ್ರ ನಮ್ದು ವ್ಯಾಪಾರ ಆಗಿದೆ. ಉಳಿದಂತ 4 ಚೀಲದಷ್ಟು ಸ್ಟಾಕ್ಗಳು ಮಾರಾಟ ಆಗಿಲ್ಲ. ಇದರಿಂದ ನಮ್ಮ ಬಿಸ್ನೆಸ್ ಕೂಡ ಲಾಸ್ ಆಗ್ತಿದೆ ಅಂತ ಹೇಳಿ ವ್ಯಾಪಾರಸ್ಥರು ಕೂಡ ಹೇಳ್ತಾ ಇದ್ರು. ಜೊತೆಗೆ ದಿಢೀರ್ ಅಂತ ಸಕ್ಕರೆ ದರ ಏರಿಕೆ ಆಗಿರೋದ್ರಿಂದಾಗಿ ಇದೆಲ್ಲೋ ಒಂದ್ ಕಡೆ ಮಧ್ಯಮ ವರ್ಗದವರಿಗೂ ಕೂಡ, ಯಾಕಂತ ಹೇಳಿದ್ರೆ ಬೆಲ್ಲವನ್ನ ಎಲ್ಲದಕ್ಕೂ ಬಳಸಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಕೆಲವೊಂದಿಷ್ಟು ಪರ್ಯಾಯ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಸಕ್ಕರೆ. ಆದ್ರೆ ಈ ಸಕ್ಕರೆ ದರವೂ ಕೂಡ ಏಕಾಏಕಿ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಿ ಗ್ರಾಹಕರು ಕೂಡ ತಿಳಿಸ್ತಾ ಇರುವಂತದ್ದು. ಹಾಗೆ ಈ ಒಂದು ದರದ ಏರಿಕೆ ಏನಿದೆ ಅದು ಸದ್ಯಕ್ಕೆ ನಿಲ್ಲೋದಿಲ್ಲ ಅಂತಲೂ ಕೂಡ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 1 ಕೆಜಿ ಸಕ್ಕರೆಯ ದರ 80 ರಿಂದ 85 ರೂಪಾಯಿ ಆಗುವಂತಹ ಸಾಧ್ಯತೆ ಕೂಡ ಇದೆ ಅಂತಲೂ ಕೂಡ ತಿಳಿಸ್ತಿರುವಂತದ್ದು. ಸಾಮಾನ್ಯವಾಗಿ ಸಕ್ಕರೆ ಹಾಗೆ ಬೆಲ್ಲ ನಮ್ಮ ರಾಜ್ಯದಲ್ಲೇ ಅದು ಏನು ಬಳಸ್ಕೊಳ್ಳಾಗುತ್ತೆ ಅಥವಾ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಾಗತ್ತೆ, ಅಂದ್ರೆ ಬೇರೆ ರಾಜ್ಯಗಳಿಗೆ ನಾವು ಅವಲಂಬಿಸಿಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಇದರ ಉತ್ಪಾದನೆ ಕಡಿಮೆ ಆಗಿರೋದ್ರಿಂದ ಸಾಕಷ್ಟು ದರ ಏರಿಕೆ ಆಗ್ತಾ ಇದೆ. ಇದ್ರ ಜೊತೆಗೆ ಸಕ್ಕರೆ ಬೆಲ್ಲ ಅಷ್ಟೇ ಅಲ್ಲ, ಅಕ್ಕಿ ಆಗಿರ್ಬಹುದು, ಕುಕಿಂಗ್ ಆಯಿಲ್ ಆಗಿರ್ಬಹುದು, ಇದೆಲ್ಲದರ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಸಿಂಧೂರ, ಸುಷ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.